ನೋಡಿ 7th one ಏನ್ ಕೊಟ್ಟಿದ್ದಾರೆ. ಇಫ್ diagonals of a cyclic quadrilateral are diameters of the circle through the vertices of the quadrilateral, prove that it is a rectangle ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡಿ ಇವು ಏನಿದಾವಲ್ಲ ಎ ಸಿ ಅಂಡ್ ಬಿ ಡಿ ಆರ್ ಡಯಾಮೀಟರ್ಸ್ ಆಫ್ ದ ಸರ್ಕಲ್ ಅಂತ ಕೊಟ್ಟಿದ್ದಾರೆ. ಇದು ಎ ಬಿ ಸಿ ಡಿ, ಇದು ಸೈಕ್ಲಿಕ್ ಕ್ವಾಡ್ರಿಲೇಟರಲ್. ಓಕೆ, ಸೊ ಅದನ್ನೇ ಬರೆಯೋಣ. ಗಿವನ್ ಬರ್ಕೊಳ್ತೀನಿ. ಎ ಬಿ ಸಿ ಡಿ ಈಸ್ ಎ cyclic quadrilateral and AC and BD are diameters. ಅಲ್ವಾ? ಸೊ ನಮ್ಗೆ ಏನ್ ಪ್ರೂವ್ ಮಾಡಕ್ ಹೇಳಿದ್ದಾರೆ? ಎ ಬಿ ಸಿ ಡಿ ಈಸ್ ಎ ರೆಕ್ಟಾಂಗಲ್ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಇದು ತುಂಬಾ ಈಸಿ. ನೋಡಿ, ಈಗ ಯಾವುದೇ ಸರ್ಕಲ್ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಇದು ಎ ಸಿ ಇದೆ. ಎ ಸಿ ಡಯಾಮೀಟರ್ ಅಂತ ಕೊಟ್ಟಿದಾರಲ್ವಾ, ಡಯಾಮೀಟರ್ ಆಯ್ತು. ಈಗ ಡಯಾಮೀಟರ್ ಆದ್ರೆ ಇಲ್ಲಿ ಒಂದು ಸೆಮಿ ಸರ್ಕಲ್, ಇಲ್ಲಿ ಒಂದು ಸೆಮಿ ಸರ್ಕಲ್ ಆಯ್ತಲ್ವಾ. ಸೊ ಸೆಮಿ ಸರ್ಕಲ್ ಅಲ್ಲಿ ಆಂಗಲ್ ಯಾವುದೇ ಆಗ್ಲಿ ಸಬ್ಟೆಂಡ್ ಆದ್ರೆ ನೋಡಿ ಇದೇನಾಗಿರುತ್ತೆ, ರೈಟ್ ಆಂಗಲ್ ಆಗಿರುತ್ತೆ. ಇದನ್ನು ಓದಿದೀವಲ್ವಾ ನಾವು, ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ದೀನಿ. ನೋಡಿ, ಈ ಕಡೆ ಫಾರ್ಮೇಶನ್ ಆದ್ರೂ ರೈಟ್ ಆಂಗಲ್ ಆಗತ್ತೆ. ಯಾಕೆ? ಇದು ಸೆಮಿ ಸರ್ಕಲ್ ಅಲ್ಲಿ ಕರೆಕ್ಟ್ ಡಯಾಮೀಟರ್ ಅಂತ ಕೊಟ್ಟಿದ್ದಾರಲ್ವಾ. ಸೊ ಸೆಮಿ ಸರ್ಕಲ್ ಅಲ್ಲಿ ಆಗೋ ಆಂಗಲ್ಸ್ ಅನ್ನ ರೈಟ್ ಆಂಗಲ್ಸ್ ಇರ್ತವೆ. ಸೊ ಅದನ್ನೇ ನಾವು ಬರೆಯೋಣ. ನೋಡಿ, ಎ ಸಿ ಈಸ್ ಎ ಡಯಾಮೀಟರ್. ಎ ಸಿ ಡಯಾಮೀಟರ್ ಅಂತ ತಗೊಂಡ್ರೆ ಇಲ್ಲಿ ಏನಾಯ್ತು, ಆಂಗಲ್ ಡಿ ಇದೆ, ಇಲ್ಲಿ ಆಂಗಲ್ ಬಿ ಇದೆ. ಸೊ ಅದನ್ನೇ ಬರೆಯೋಣ. ಆಂಗಲ್ ಬಿ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಅದೇ ರೀತಿ ಆಂಗಲ್ ಡಿ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ರೀಸನ್ ಎರಡಕ್ಕೂ ಸೇಮ್ ಬರೆಯೋಣ. ಆಂಗಲ್ಸ್ ಇನ್ ಸೆಮಿ ಸರ್ಕಲ್ ಆರ್ 90 ಡಿಗ್ರಿ. ಓಕೆ, ಈಗ ನೋಡಿ ಅದೇ ರೀತಿ ಇದು ಸರ್ಕಲ್ ಅಂತ ಇಟ್ಕೊಳ್ಳಿ. ಇದು ಬಿ ಡಿ, ಅಂತ ಇಟ್ಕೊಳ್ಳಿ ಡಯಾಮೀಟರ್. ಸೊ ಇದು ಬಿ ಡಿ ಡಯಾಮೀಟರ್ ಆದ್ರೆ ಇಲ್ಲಿ ಯಾವ ಆಂಗಲ್ ಇದೆ? ಆಂಗಲ್ ಎ ಇದೆ. ಇಲ್ಲಿ ಆಂಗಲ್ ಸಿ ಇದೆ. ಸೊ ನಾವೇನ್ ಹೇಳ್ಬೋದು, ಇಲ್ಲಿನೂ 90 ಡಿಗ್ರಿ ಆಗುತ್ತಲ್ವಾ. ಸೊ ಆಂಗಲ್ ಎ ನು 90 ಡಿಗ್ರಿ ಆಯ್ತು, ಆಂಗಲ್ ಸಿ ನು 90 ಡಿಗ್ರಿ ಆಯ್ತು. ಸೊ ಅದನ್ನೇ ಬರೆಯೋಣ. ಬಿ ಡಿ ಈಸ್ ಎ ಡಯಾಮೀಟರ್. ಬಿ ಡಿ ಡಯಾಮೀಟರ್ ಆದ್ರೆ ಆಂಗಲ್ ಎ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಅದೇ ರೀತಿ ಆಂಗಲ್ ಸಿ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಇಲ್ಲಿನೂ ಸೇಮ್ ಬರಿಬೇಕು. ರೀಸನ್ ಆಂಗಲ್ಸ್ ಇನ್ ಸೆಮಿ ಸರ್ಕಲ್ ಆರ್ ಆಫ್ 90 ಡಿಗ್ರಿ. ಆಯ್ತಲ್ವಾ? ಎಲ್ಲ ಆಂಗಲ್ಸ್ 90 ಡಿಗ್ರಿ ಆಯ್ತು. ಎಲ್ಲ ಆಂಗಲ್ಸ್ 90 ಡಿಗ್ರಿ ಆದ್ರೆ ರೆಕ್ಟಾಂಗಲ್ ಅಲ್ವಾ. ಸೊ ಅದನ್ನೇ ನಾವು ಬರೆಯೋಣ. ಆಂಗಲ್ ಎ ಇಸ್ ಈಕ್ವಲ್ಸ್ ಟು ಆಂಗಲ್ ಬಿ ಇಸ್ ಈಕ್ವಲ್ಸ್ ಟು ಆಂಗಲ್ ಸಿ ಇಸ್ ಈಕ್ವಲ್ಸ್ ಟು ಆಂಗಲ್ ಡಿ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ನೋಡಿ, ಎಲ್ಲ ಆಂಗಲ್ಸ್ 90 ಡಿಗ್ರಿ ಆಯ್ತು. ದೇರ್ ಫಾರ್ ಎ ಬಿ ಸಿ ಡಿ ಈಸ್ ಎ ರೆಕ್ಟಾಂಗಲ್. ರೆಕ್ಟಾಂಗಲ್ ಪ್ರಾಪರ್ಟಿ, ಆಲ್ ಆಂಗಲ್ಸ್ ಆರ್ 90 ಡಿಗ್ರಿ ಅಂತ ತೋರಿಸ್ಬಿಟ್ರೆ ನಾವು ರೆಕ್ಟಾಂಗಲ್ ಅಂತ ಪ್ರೂವ್ ಮಾಡ್ದಂಗೆ. ಸೊ ಬರೆಯೋಣ. ಹೆನ್ಸ್ ಪ್ರೂವ್ಡ್. ಪ್ರೂವ್ ಮಾಡಿ ಅಂತ ಹೇಳಿದಾರಲ್ವಾ, ಇದನ್ನೆಲ್ವಾ ಪ್ರೂವ್ ಮಾಡಕ್ ಹೇಳಿದ್ದು, ಪ್ರೂವ್ ಮಾಡಿದ್ವಿ. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ.